ಒಂದೇ ದಿನ 470 ಕಿಲೋಮೀಟರ್ಸ್ ಆಗೋಯ್ತು. ಲೈಕ್ ಪಾಸ್ಟ್ ಫ್ರಮ್ 56 ಡೇಸ್ 60 ಡೇಸ್ ಒಂದು 2 ಮಂತ್ಸ್ ಅಂದ್ಕೊಳ್ಳಿ ಡೈಲಿ ಅಪ್ಲೋಡ್ ಆಗ್ತಿದೆ ವ್ಲಾಗ್ಸು. ಸೊ ನೋಡಿಲ್ಲ ಅಂದರೆ ನೋಡಿ ಒಂದ್ಸತಿ ಚೆಕ್ಔಟ್ ಮಾಡಿ. ಲೈಕ್ ಅಟೆಂಡೆನ್ಸಿಗೆ ಬಂದ್ಬಿಟ್ಟು ಇವಾಗ ಎಷ್ಟು ಕೇಳ್ತಿದ್ದಾರೆ ಅಂದರೆ 12,000 ಅಂತೆ. ಕಂಪ್ಲೀಟ್ ಡ್ರಾಪ್ ಔಟ್ ಆಯಿತು ಕಾಲೇಜು. ಐ ಆಮ್ ನಾಟ್ ದ ಬೆಸ್ಟ್ ಬಟ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತ ಸೂಪರಾಗಿ ನೀವು ಸೂಪರಾಗಿರ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಮೇನಾಗಿ ಇವತ್ತು ಬಂದ್ಬಿಟ್ಟು ಏನು ಮಾತಾಡಬೇಕಾಯ್ತು ಅಂದರೆ ಲೈಕ್ KLX ಟೂರಿಂಗ್ದೆಲ್ಲ ಸೀರೀಸ್ ಆಯಿತು, ನೋಡಿದ್ರಿ ಅನಿಸುತ್ತೆ. ಕ್ರೇಜಿಯಾಗಿ ಬಂದಿದೆ ಒಂದೊಂದೂ. ಲೈಕ್ ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡಬೇಕಾಯ್ತು ವೀಡಿಯೋಸ್, ಬಟ್ ಪರವಾಗಿಲ್ಲ. ಮೇನ್ ಕಾಂಟೆಂಟ್ಗೆ ಅಂತಲ್ಲ ಹಾಕಿದ್ದು, ಬಿಕಾಸ್ ವ್ಲಾಗ್ಸ್ ನೋಡ್ಬೇಕಾದ್ರೆ ನನಗೂ ಅದು ಮೆಮೊರೀಸ್ ಥರ ಇರಬೇಕು. ಲೈಕ್ ಏನೋ ಮಾಡಿದ್ದೀವಿ, ಎಲ್ಲೋ ಓದಿದ್ದೀವಿ ಅನ್ನೋ ಥರ. ಮತ್ತು ಕ್ವಶನ್ಗಳು ಬಂದ್ಬಿಟ್ಟು ಮೇನಾಗಿ ಬ್ರೋ ಸೀಟ್ ಹೆಂಗಿದೆ ನನಗೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಬಂದಿರೋ DMs ಇವೆಲ್ಲ. ಬ್ರೋ ಟೂರಿಂಗ್ ಮಾಡ್ಬೋದಾ, ಲೈಕ್ ಏನಂತೀರಾ ಟೂರಿಂಗ್ ಬಗ್ಗೆ, ಮತ್ತು ಗಾಡಿ ಬಗ್ಗೆ ಏನಂತೀರಾ. ಲೈಕ್ ಬಿಕಾಸ್ ಏನಾಯಿತು ಅಂದರೆ ಸೆಕೆಂಡ್ ದಿನ ಊಟಿಲಿ ಸ್ಟೇ ಮಾಡಬೇಕಾಯಿತು. ಊಟಿಲಿ ಟ್ರಾಫಿಕ್ಕು ಮತ್ತು ಬಿಸಿಲು ನೋಡಿ ಒಂದೇ ದಿನ ಸ್ಟೆಚ್ ಹೊಡೆದ್ಬಿಟ್ಟು ಬೆಂಗಳೂರಿಗೆ. ಫಸ್ಟ್ ದಿನ ಬಂದ್ಬಿಟ್ಟು ಇಲ್ಲಿಂದ ವೈನಾಡು ಹೋಮ್ ಸ್ಟೇಗೆ ಒಂದು 210 to 220 ಆಯಿತು. ಅದಾದಮೇಲೆ ಒಂದಿನ ಅಲ್ಲೇ ಸ್ಟೇ ಇದ್ದು ಜಾಲಿ ಮಾಡಿದೆವು, ಸ್ವಲ್ಪ ಚಿಲ್ ಮಾಡಿಕೊಂಡು. ಲೈಕ್ ಅಲ್ಲೇ ನಾವು ಮಾಡಿ ಸ್ಟೇ ಒಳಗೆ ಬಂದ್ಬಿಟ್ಟು ಲೇಕಲ್ಲ ರಿವರು, ಲೈಕ್ ಸ್ಟ್ರೀಮ್ ಇತ್ತು, ವಾಟರ್ ಸ್ಟ್ರೀಮು ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಫೈರ್ ಕ್ಯಾಂಪ್ ಹಾಕೊಂಡು ಫುಲ್ ಜಾಲಿ ಮಾಡಿದೆವು ಅಲ್ಲಿ. ಅದಾದಮೇಲೆ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಊಟಿಗೆ ಬಿಟ್ಟು ತುಂಬ ಡಿಸಪಾಯಿಂಟ್ ಆಯಿತು. ಸೊ ಬಿಸಿಲು ತುಂಬ ಇತ್ತು. ಎಲ್ಲ ರೀಲ್ಸು ಬಿಕಾಸ್ ನಮಗೆ ಅವತ್ತು ವಾತಾವರಣ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅನಿಸುತ್ತೆ. ಸೊ ಬಿಡಿ, ದಟ್ಸ್ ಫೈನ್. ಇನ್ನೊಂದು ಹೋಗೋಣ ಊಟಿಗೆ, ಏನು ದೊಡ್ಡ ವಿಷಯ ಅಲ್ಲ. ಸೊ ಎಲ್ಲ ಆಯಿತು, ಮುಗಿಸ್ಕೊಂಡು ವೈನಾಡ್ ಟು ಊಟಿ ಹೊಡೆದು. ಊಟಿ ಟು ಬೆಂಗಳೂರು ಒಂದೇ ಸ್ಟೆಚ್ಚು, ಒಂದೇ ದಿನ 470 ಕಿಲೋಮೀಟರ್ಸ್ ಆಗೋಯ್ತು. ನನಗನ್ಸಿದ್ದೇನು ಅಂದರೆ ಮೇಯ್ನ್ ಸೀಟ್ದು ಒಂದು ಪ್ರಾಬ್ಲಮ್ ಆಯ್ತು ನನಗೆ ಕೂತ್ಕೊಳ್ಳೋಕ್ಕೆ. ಬಿಕಾಸ್ ಇದು ಬಂದು ಗೊತ್ತಲ್ಲ ಮೋಟೋ ಕ್ರಾಸ್ದು ಹೆಂಗಿರುತ್ತೆ ಅಂತ ಸೀಟ್. ನಿಮಗೆ ಟೂರಿಂಗಾಗಿ ಮಾಡಿಲ್ಲ ಅದನ್ನ, ಗಾಡಿನೇ ಟೂರಿಂಗಾಗಿ ಮಾಡಿಲ್ಲ, ಅದನ್ನ ನಾವು ಟೂರಿಂಗಾಗಿ ಯೂಸ್ ಮಾಡ್ತಿದ್ದೀವಿ. ಅದು ಹೆವಿ ಬೇಗ ಹೊಡೆದು ಊಟಿ ಟು ಬೆಂಗಳೂರು ಒಂದು 3:15 ಬಿಟ್ಟಿದ್ದಲ್ಲಿ 8ಗೆಲ್ಲ ಆವಾಗಲೇ ಬೆಂಗಳೂರಿಗೆ ಬಂದುಬಿಟ್ಟಿದ್ದೋ. ಆಗಲೇ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ತಿನ್ನಾಗ ಊಟಕ್ಕೆ ಬಂದುಬಿಟ್ಟಿದ್ದೋ. ದಟ್ಸ್ ವಾಟ್ ಹೆವಿ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತಲೇ ಹೇಳ್ಬೋದು. ಇಂಡಿಯನ್ ವರ್ಷನ್ನ ಎಲ್ಲ ಡಿಗ್ರೇಡ್ ಮಾಡ್ತಿದ್ದಾರೆ, ಬಟ್ ನೆಕ್ಸ್ಟ್ ಲೆವೆಲ್ ಗಾಡಿ ಇಂಡಿಯನ್ ವರ್ಷನೂ. ಬಿಕಾಸ್ ನಾನು ಓಡಿಸ್ತಿರೋದ್ರಿಂದ ನನಗೆ ಗೊತ್ತಿರುತ್ತೆ ಲೈಕ್ ಹೆಂಗಿದೆ ಏನು ಅಂತ. ಫಾಗ್ ಲ್ಯಾಂಪ್ ಇದ್ದಿದ್ದೀವಿ, ತುಂಬ ಯೂಸ್ ಆಯಿತು. ಸೊ ಇವಾಗ ಬಂದ್ಬಿಟ್ಟು ಲೈಕ್ ನೆಕ್ಸ್ಟ್ ಯಾವ ಥರ ಕಾಂಟೆಂಟ್ ಬೇಕು ಹೇಳಿ ನಿಮಗೆ. ಮೇಯ್ನಾಗಿ ನಾನು ಬಂದು ನಿಮಗೇನೋ ಅನ್ನಿಸ್ಬೋದು ಏನಕ್ಕೆ ಡ್ರಾಪ್ ಔಟ್ ಅದು ಇದು ಅಂತ. ಲೈಕ್ ಯಾವ ಥರ ಸಿನಾರಿಯೋ ಆಗೋಯ್ತು ನನಗೆ ಅಂದರೆ, ಇರಿ ಕೈ ನೋವ್ತೈತೆ ಫೋನಿಗೆ ಇಕ್ತೀನಿ. ಲೈಕ್ ಯಾವ ಥರ ಸಿನಾರಿಯೋ ಆಗೋಯ್ತು ಅಂದರೆ ಫೀಸೆಲ್ಲ ಕಟ್ಟಾಯಿತು, ಕಾಲೇಜ್ ಒಳಗೆ ಫಗ್ಡಪ್ ಆಗೋಯ್ತು. ಲೈಕ್ ಅಟೆಂಡೆನ್ಸಿಗೆ ಬಂದ್ಬಿಟ್ಟು ಇವಾಗ ಎಷ್ಟು ಕೇಳ್ತಿದ್ದಾರೆ ಅಂದರೆ 12,000 ಅಂತೆ. ನಾನು ಕಟ್ಟೋಕ್ಕೆ ರೆಡಿ ಇಲ್ಲ. ನಂದಿರೋದು 2 ಬ್ಯಾಕು, ಕ್ಲಿಯರ್ ಮಾಡ್ಕೊಂಬಿಡ್ಬೋದು ಈ ಸತಿ ಐತೆ ಕಟ್ಟೀನಿ ಅದನ್ನ. ಬಟ್ 12,000 ಕಟ್ಟೋದು ವರ್ತಲ್ಲ ಅನ್ನಿಸ್ತು ಅಟೆಂಡೆನ್ಸ್ಗೆ. ಬಿಕಾಸ್ ಫೀಸ್ ಇಸ್ಕೊಂಡಿದ್ದಾರೆ, ಫೀಸ್ಗೆ ಎಕ್ಸ್ಟ್ರಾ ಕಾಸುಗಳು ಇಸ್ಕೊಂಡಿದ್ದಾರೆ. ಲೈಕ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ 25,000 ಎಕ್ಸ್ಟ್ರಾ ಇಸ್ಕೊಂಡಿದ್ದಾರೆ ಸ್ಟಾರ್ಟಿಂಗೇ. ಬಟ್ ಎಲ್ಗಾರು ಹೋದರೆ ನಮ್ಮ ಹತ್ರನೇ ಶೇರ್ ಹಾಕಿಸ್ತಾರೆ. ಅದಕ್ಕೆ ಏನಾಗುತ್ತೆ ಅದಕ್ಕೆ. ಒನ್ ಆಫ್ ದಿ ವರ್ಸ್ಟ್ ಕಾಲೇಜ್ ಹೆಸರು ಹೇಳ್ತೀನಿ, ಅದಕ್ಕೆ ಏನಿಲ್ಲ, ಇರೋ ಥರ ಹೇಳೋಕ್ಕೆ ಏನೋ ಹೇಳಿ. ಈಸ್ಟ್ ವೆಸ್ಟ್ ಕಾಲೇಜು ಒನ್ ಆಫ್ ದಿ ವರ್ಸ್ಟ್ ಅಂದ್ಕೊಳ್ಳಿ. ಲೈಕ್ ಎಲ್ಲ ಜೀವನ ಹಾಳಾಯಿತು ಅನ್ನೋದು ಬಿಟ್ಟು ಉದ್ಧಾರ ಆಗೋ ಥರದ್ದು ಏನಾಗಲಿಲ್ಲ ಕಾಲೇಜಿಂದ. ಕಾಲೇಜಲ್ಲಿ ಮೇನ್ ಬೇಕಾಗಿರೋದು ಏನಾದರೂ ಈವೆಂಟ್ಸ್ ಮಾಡಬೇಕು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ ಇನ್ನೇನು ಹೇಳಿ, ಏನಾದರೂ ಈವೆಂಟ್ಸ್ ಮಾಡಬೇಕು ಲೈಕ್ ಬಿಸ್ನೆಸ್ ತಕ್ಕಂತೆ ಆರ್ ಎನಿಥಿಂಗ್. ಅಲ್ಲಿ ಏನೂ ಇಲ್ಲ, ಬಿಕಾಸ್ ನಮ್ಮ ಬಿಸ್ನೆಸ್ ಪ್ರಮೋಷನ್ ಸ್ಟಾರ್ಟ್ ಆಗೋದೆ ಕಾಲೇಜಿಂದ. ಸೊ ನನ್ನ ಇದಕ್ಕೆ ಏನು ಸಪೋರ್ಟ್ ಆಗಲಿಲ್ಲ ಕಾಲೇಜಿಂದ. ಸೊ ತುಂಬ ಯೋಚನೆ ಮಾಡಿ ಲೈಕ್ ಡ್ರಾಪ್ಔಟ್ ಮಾಡಿದೆ ಕಾಲೇಜ್ನ. ಡ್ರಾಪ್ಔಟ್ ಅಂದರೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಎಕ್ಸಾಮ್ ಬರೆಯೋಕ್ಕೂ. ಲೈಕ್ ಇನ್ನೆಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಎಲ್ಲದಕ್ಕೂ ಕಾಸು 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 ಅಂತಂದರೆ ಕಾಲೇಜವರು ಎಜುಕೇಷನ್ಗೆ ಅರ್ಥ ಏನಿದೆ ಹೇಳಿ. ಅವರು ಕಟ್ತಾನೇ ಇದ್ದರೆ ಅಲ್ಲೆಲ್ಲ ಕಟ್ಬಿಟ್ಟು ಅಲ್ಲೆಲ್ಲ ಓದ್ಬಿಟ್ಟು ತಿರ್ಗೋ 15,000 ರೂಪಾಯಿ 20,000 ರೂಪಾಯಿ ಇದಕ್ಕೆ ಹೋಗ್ಬೇಕು ಕೆಲಸಕ್ಕೆ ಅಂದರೆ ವರ್ತೇ ಇಲ್ಲ. ಏನೂ ನನಗೇನೋ ವರ್ತ್ ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಬಂದು ಬೇಸಿಕಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೊತ್ತಿದ್ರೆ ದಟ್ಸ್ ಫೈನ್. ನಾನು ಬಂದು ಬೇಸಿಕಲಿ ಮೇಕಪ್ ಆರ್ಟಿಸ್ಟು, ಫ್ರೀಲ್ಯಾನ್ಸಿಂಗ್ ಮಾಡ್ತಾಯಿದ್ದೆ. ಲೈಕ್ ಬ್ರೈಡಲ್ಸ್ ಅವೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ, ಮಾಡೆಲ್ ಶೂಟ್ಸ್ ಎಲ್ಲ. ಸೊ ಇನ್ನು ಲೈಕ್ ನಮ್ಮದೇನಿದೆ ಕರಿಯರ್ ಅದನ್ನ ಕಂಟಿನ್ಯೂ ಮಾಡೋಣ. ಲೈಕ್ ಮನೇಲಿ ಸ್ವಲ್ಪ ಬೇಜಾರಾಗಿರ್ತಾರೆ, ಎಜುಕೇಷನ್ ಇಷ್ಟು ಕಷ್ಟಪಟ್ಟು ಕಾಸೆಲ್ಲ ಕಟ್ಟಿದ್ದು ಡ್ರಾಪ್ ಮಾಡಿಬಿಟ್ನಲ್ಲ ಅಂತ. ಬಟ್ ಇದು ಮಾತು ಹೇಳ್ತೀನಿ, ನಾನು 2 years ದೇ ನೆವರ್ ರಿಗ್ರೆಟ್ ನಾನು ಕಾಲೇಜ್ ಡ್ರಾಪ್ ಮಾಡಿರೋದಕ್ಕೆ. ನನಗೆ ಆ ಕಾನ್ಫಿಡೆನ್ಸ್ ಇದೆ, ಏನು ಮಾಡಬೇಕೆಲ್ಲ ಗೊತ್ತು ನನಗೆ.
ಬಿಕಾಸ್ ಇವಾಗಿಂದ ಪ್ಲ್ಯಾನ್ ಮಾಡ್ಕೊಂಬರ್ತೀನಿ. ಲೈಕ್ ಒಂದು ತಿಂಗಳು ಬ್ರೇಕ್ ತೊಗೋಬೋದು ನಾನು, ಬಟ್ ಒಂದು ತಿಂಗಳಲ್ಲಿ ಮಾಡೋ ಪ್ಲ್ಯಾನು ಎಲ್ಲೋ ಕರ್ಕೊಂಡು ಹೋಗುತ್ತೆ ನನ್ನ. ಕಾನ್ಫಿಡೆನ್ಸ್ ಇದೆ. ಮತ್ತು ಯೂಟ್ಯೂಬ್ ಬಗ್ಗೆ ಮಾತಾಡಬೇಕಾಗಿತ್ತು, ಇನ್ಸ್ಟಾ ಬಗ್ಗೆ, ಮೈನ್ ಸೋಷಿಯಲ್ ಮೀಡಿಯಾ ಬ್ಯಾಕಪ್ ಬೇಕನ್ಸುತ್ತೆ ಬೆಳಿಬೇಕು ಅಂದರೆ. ಸೊ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಲೈಕ್ ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು, ಲೈಕ್ ಬೆಳ್ಳ ಅಡ್ಡ ಬರ್ತಿದೆ. ಲೈಕ್ ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ಲೈಕ್ 50 ನಾನು ಕೌಂಟ್ ಮಾಡ್ದಂಗೆ ಒಂದು 56 ವೀಡಿಯೋಸ್ ಅಪ್ಲೋಡ್ ಮಾಡಿ ಕಂಟಿನ್ಯೂಸ್ ಆಗಿ. ಲೈಕ್ ಒಂದಿನ ಮಿಸ್ ಆಗಿರ್ಬೋದು ಅದರೊಳಗೆ. ಇಲ್ಲಿಂದ ಬಿಕಾಸ್ ಕಂಟೆಂಟ್ ಕ್ರಿಯೇಷನ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು. ಸೊ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಇಲ್ಲಿಂದ, ಈ ವ್ಲಾಗಿಂದ ಟಿಲ್ ಇಯರ್. ಇರಿ ಒಂದು ನಿಮಿಷ ನೋಡಿ. ಲೈಕ್ ನಿನ್ನೆ ನೋಡಿ ಲಾಸ್ಟು 28 ಡಿಸೆಂಬರು, 27, 26, 25, 24 ಲೈಕ್ ಇದೇ ಥರ ನೋಡ್ತಾ ಇರ್ಬೋದು ನೀವು. ಇನ್ನು ಏನು ಮಾಡಬೇಕು ಹೇಳಿ, ಇನ್ನು ಯಾವ ಥರ ಕಾಂಟೆಂಟ್ ಹಾಕಬೇಕು, ಇನ್ನು ಯಾವ ಥರ ಕನ್ಸಿಸ್ಟೆಂಟ್ ಆಗಿರ್ಬೇಕು ತಾಯಣೆಗೂ ನಂಗೆ ಅರ್ಥ ಆಗ್ತಾಯಿಲ್ಲ. ಸೊ ನಿಮ್ಮ ಸಪೋರ್ಟು ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಲೈಕ್ ವ್ಲಾಗ್ ನೋಡೋರು ಒಂದೊಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ತಿಳಿಸಿ ಈ ಥರ ಏನೋ ಮಾಡ್ತಿದ್ದಾರೆ, ಲೈಕ್ ನೋಡಿ ಸಪೋರ್ಟ್ ಮಾಡಿ ಅಂತ. ಬಿಕಾಸ್ ಅದಕ್ಕೇನು ಕಾಸು ಕೊಡಬೇಕಾಗಿಲ್ಲ ಅನ್ಸುತ್ತೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ. ಇವಾಗ ನಾನು ಡ್ರಾಪ್ ಮಾಡಿಬಿಡಿನಲ್ಲ, ಸೊ ಲಿಟ್ರಲಿ ತುಂಬ ಮೋಟಿವೇಶನ್ ಬೇಕು ನನಗೆ ಇವಾಗ. ಲೈಕ್ ಯಾವ ಥರ ಅಂದರೆ ಟ್ರ್ಯಾಜಿಡಿ ಒಂಥರ ಫಗ್ಡಪ್ ಆಗೋಯ್ತು ಲೈಫು. ಅದನ್ನೆಲ್ಲ ಹೇಳ್ಕೊಬಾರ್ದು, ಹೇಳ್ಕೊಳ್ಳೋದು ಇಲ್ಲ. ಸಮಡೇ ಬರೋದು ಅದಕ್ಕೂ ಹೇಳ್ಕೊಳಕ್ಕಾದೆಲ್ಲನೂ ತುಂಬ ಫಕ್ಟಪ್ ಆಯಿತು. ಲೈಕ್ ಹೆವಿ. ಯಾರ್ಯಾರೋ ಚೂತ್ಯಗಳು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಸಂಬಳ ಇಸ್ಕೊತಿರೋರು ಎಲ್ಲ ಮಾತಾಡಂಗಾಗ್ಬಿಟ್ಟವ್ರೆ. ಅವ್ರ ಏಜ್ಗೆ ಬಿಯಾಂಡ್ ಮಾಡಾಕ್ಬಿಟ್ಟಿನಿ, ತಿಂದಾಕ್ಬಿಟ್ಟೀನಿ. ಅವ್ರೇನೇನು ಮಾಡ್ತಾವ್ರು ಅದನ್ನೆಲ್ಲ ತಿಂದಾಕ್ಬಿಟ್ಟೀನಿ. ಸೊ ದಟ್ಸ್ ಫೈನ್. ಇನ್ನು 21, ಇನ್ನೊಂದು 5 ವರ್ಷಕ್ಕೆ ಲೈಕ್ ಯಾವ ಥರ ಬೆಳಿತೀನಿ ಅಂದರೆ ಬೆಳೆಸಿ ಸಪೋರ್ಟ್ ಮಾಡಿ. ಲೈಕ್ ಕಾಂಟೆಂಟ್ ಇಷ್ಟ ಆದರೆ ಎಲ್ಲ ದಟ್ಸ್ ಫೈನ್, ಡಿಸ್ಲೈಕ್ ಮಾಡಿ ಬಿಸಾಕಿ. ಲೈಕ್ ಏನಾಗೋದು ಆಮೇಲೆ ನೋಡ್ಕೊಳ್ಳೋಣ ಅದನ್ನ. ಲೈಕ್ ಸಪೋರ್ಟ್ ಮಾಡಿ ಇಷ್ಟ ಆದರೆ ಕಾಂಟೆಂಟು ಮೇಯ್ನಾಗಿ. ಬಿಕಾಸ್ ಇವಾಗ ಡ್ರಾಪ್ ಔಟ್ ಮಾಡಿ ಲೈಕ್ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾಗೆ ಇಳಿತೀನಿ ಇವಾಗ. ಲೈಕ್ ನಮ್ಮದೇನಿದೆ ಹಿಂದೆ ಬಿಸ್ನೆಸ್ ಅದನ್ನೆಲ್ಲ ಲೈಕ್ ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಇವಾಗ ನಾನು. ಬಿಕಾಸ್ ಮೇಕಪ್ ಅನ್ನೋದು ಫ್ರೀಲ್ಯಾನ್ಸಿಂಗ್ ಆಗಿ ಮಾಡ್ತಾಯಿದ್ದೆ, ಅದನ್ನೇ ಫುಲ್ ಟೈಮ್ ಮಾಡ್ಕೋತೀನಿ. ಲೈಕ್ ಅವ್ರಿಗೂ ಬೇಜಾರಾಗಿರುತ್ತೆ ಲೈಕ್ ಕಾಲೇಜ್ ಡ್ರಾಪ್ ಔಟ್ ಆದೆ ಅಂತ. ಬಟ್ ದಟ್ಸ್ ಫೈನ್, ಎಲ್ಲ ಗಾಡ್ಸ್ ಪ್ಲ್ಯಾನ್ ಅನಿಸುತ್ತೆ. ಲೈಕ್ ಏನೋ ದೇವ್ರು ದೊಡ್ಡದಾಗೆ ಮಾಡಿರ್ಬೇಕು. ಬಿಕಾಸ್ ಸಡನ್ ಬ್ರೇಕ್ ಡೌನ್ ಆಯಿತು ಲೈಫಲ್ಲೆಲ್ಲನೂ, ಹೇಳ್ಕೋಬಾರ್ದು. ಸೊ ದಟ್ಸ್ ಫೈನ್. ಯಾರ್ಯಾರು ಯಾವ್ಯಾವ ಟೈಮ್ ಒಳಗೆ ಬಿಟ್ಟೋದ್ರು ಗ್ಯಾಪ್ನ ಐತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವೇ ಆಗಲಿ ಯಾರೇ ಆಗಲಿ ಏನಾದರೂ ಈಸ್ಕೋತೀವಿ ಅಂದ್ರೆ ಅದರಲ್ಲಿ ಬೆಸ್ಟ್ ನೋಡ್ತೀವಿ. ಹಂಗೇ ಸಮ್ಮೋನ್ ವಾಂಟ್ ಟು ಚೂಸ್ ಸಮಥಿಂಗ್ ಅಂದಾಗ ಅವರು ಬೆಸ್ಟ್ ನೋಡ್ತಾರೆ. ದಟ್ಸ್ ಫೈನ್. ಐ ಆಮ್ ನಾಟ್ ದ ಬೆಸ್ಟ್, ಬಟ್ ಬೆಸ್ಟ್ ಆಗಿ ಆಗ್ತೀನಿ. ಈ ಸತಿ ಕಮ್ ಬ್ಯಾಕ್ ಎಲ್ಲ ಬೇರೆ ಲೆವೆಲ್ ಆಗಿರುತ್ತೆ. ಹೇಳೋದಲ್ಲ ಮಾಡಿ ತೋರಿಸ್ತೀನಿ ಈ ಸತಿ. ತುಂಬ ಈಗೋ ಹೊರ್ಟಾಗ್ಬಿಡೈತಿ ಈ ಸತಿ. ಮಾತಾಡ್ತಲೇ ಇರೋರು ಬಿಡಿ. ದಟ್ಸ್ ವಾಟ್ ಹೇಳಬೇಕಾಗಿತ್ತು ನಿಮಗೆ. ಲೈಕ್ ಕಂಪ್ಲೀಟ್ ಡ್ರಾಪ್ ಔಟ್ ಆಯಿತು ಕಾಲೇಜು. ಬಿಕಾಸ್ ಎಲ್ಲದಕ್ಕೂ ಕಾಸು ಅಂದರೆ ವರ್ತ್ ಅನ್ನಿಸ್ಲಿಲ್ಲ ನನಗೆ. 12,000 ತಿರುಗು ಅಟೆಂಡೆನ್ಸು ಕಟ್ಟೋದೆಲ್ಲ. ಅಟೆಂಡೆನ್ಸ್ ಆನ್ಲೈನಲ್ಲಿ ಕಟ್ಟೋರಂತೆ. ಎಂಥ ಚೂತಿಯ ನನ್ನ ಮಕ್ಕಳು ಅಂದರೆ ಅವ್ರ ಜೋಬಿಗೆ 12,000 ಎಷ್ಟಾಗುತ್ತೆ ಹೇಳಿ? 25 ರಿಂದ 26 ಲಕ್ಷ ಕಲೆಕ್ಟ್ ಮಾಡ್ತಾರೆ ಅಟೆಂಡೆನ್ಸಿಂದ ಅಂತಾನೆ. ಅದು ಬರೀ ನಮ್ಮ ಬಿಸ್ನೆಸ್ ಇದರೊಳಗೆ. ಸೊ ವರ್ತ್ ಅನ್ನಿಸ್ಲಿಲ್ಲ. ಸೊ ದಟ್ಸ್ ಫೈನ್. ಕಾಲೇಜ್ ಡ್ರಾಪ್ ಔಟ್ ಮಾಡೋಣ. ಮುಂದೆ ಏನಿದೆ ಮುಂದೆ ನೋಡೋಣ. ಲೈಕ್ ನಿಮಗೆ ಕಮಿಂಗ್ ವ್ಲಾಗ್ಸ್ ಒಳಗೆ ಬರ್ತಾ ಹೋಗುತ್ತೆ ಏನು ಮಾಡ್ತೀನಿ ಏನು ಎತ್ತ, ಲೈಕ್ ಏನು ಮಾಡ್ಬೋದು, ಏನು ಮಾಡ್ತೀನಿ ಅನ್ನೋದಕ್ಕಿಂತ ಏನು ಮಾಡ್ಬೋದು ನೀವು ಕೂಡ. ಲೈಕ್ ಸ್ಮಾಲ್ ಬಿಸ್ನೆಸ್ ಸ್ಟಫ್, ಎನಿಥಿಂಗ್ ಲೈಕ್ ದಟ್. ಸೊ ಲೆಟ್ಸ್ ಗೋ ಮಾಡೋಣ ಏನಾದರೂ ದೊಡ್ಡದಾಗಿ. ಬಿಕಾಸ್ ಸಣ್ಣದಕ್ಕೆಲ್ಲ ಯೂಸ್ ಟು ಆಗ್ತೀನಿ. ನನ್ನ ಹಿಸ್ಟ್ರಿಲೇ ಇಲ್ಲ ಅದು. ಸೆಟ್ಲಿಂಗ್ ಫಾರ್ ಅಸ್ ಸಮಥಿಂಗ್ ಸ್ಮಾಲ್. ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು, ಇಲ್ಲ ಸಾಯಬೇಕು. ದಟ್ಸ್ ವಾಟ್. ಲೈಕ್ ಮಾಡೋ ಏನೇನಾಗತ್ತೆ ನನ್ನ ಕೈಲೆಲ್ಲ ಮಾಡ್ತೀನಿ ಗೈಸ್. ಸಪೋರ್ಟ್ ಮಾಡ್ತಾರೆ. ಲೈಕ್ ಟ್ರಯಲ್ ಆ್ಯಂಡ್ ಎರರ್ ಮಾಡೋಣ ತುಂಬ ಇದ್ರ ಮೇಲೆ. ಲೈಕ್ ನಿಮಗೂ ಹೆಲ್ಪ್ ಆಗುತ್ತೆ ಅದು.
ಏನಾಗಲ್ಲ, ಅವಮಾನ ಆಗಲಿ, ಜನ ನಕ್ಕಲಿ, ಲೈಕ್ ಜನ ಜಡ್ಜು ಕೂಡ ಮಾಡಲಿ, ಐ ಡೋಂಟ್ ಗಿವ್ ಅ ಫಕ್. ಜನ ಜಡ್ಜ್ ಮಾಡ್ತಾರೆ, ಇಲ್ಲ ರಿಲೇಷನ್ಸ್ ಏನೋ ಮಾತಾಡ್ತಾರೆ ಕಾಲೇಜ್ ಬಿಟ್ಟೆ ಅಂದ್ಬಿಟ್ಟು. ಏನೋ ರಿಲೇಷನ್ಸ್ಗೋಸ್ಕರ ನಾನು ಜೀವನ ಮಾಡ್ತಾಯಿಲ್ಲ, ಜನಕ್ಕೋಸ್ಕರ ಜೀವನ ಮಾಡ್ತಾಯಿಲ್ಲ. ಇಟ್ಸ್ ಆಲ್ ಫಾರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಗೂ ಬೇಜಾರಾಗಿದೆ ಇವಾಗ ನಾನು ಡ್ರಾಪ್ ಔಟ್ ಮಾಡಿರೋದು. ಲೈಕ್ ಕೇಳೋಣ ಅವ್ರನ್ನೂ, ಲೈಕ್ ಏನು ಅನ್ನಿಸ್ತು ಅಂತ ಎಲ್ಲ. ಬಟ್ ದಟ್ಸ್ ಫೈನ್. 2 days ರಿಗ್ರೆಟ್ಸ್ ಏನಾಗಲ್ಲ ಅನ್ಸುತ್ತೆ. ಅವರು ಸರಿ ಹೋಗ್ತಾರೆ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫ್ ಒಳಗೆ. ಸೊ ಏನಾದರೂ ಮಾಡೋಣ ದೊಡ್ಡದಾಗಿ. ಎಮೋಷ್ನಲ್ ಅಳೋದು ಇಳೋದು ಕಣ್ಣೀರೇ ಬರಲ್ಲ ನಮ್ಮ ಕಣ್ಣೊಳಗೆ. ಅಷ್ಟೊಂದು ನೊಂದೋಗ್ಬಿಟ್ಟಿದ್ದೀನಿ ಜೀವನದಲ್ಲಿ. ಮೇ ಬಿ ಏಜ್ ಕಮ್ಮಿ ಇರ್ಬೋದು, ಬಿಕಾಸ್ ಮೆನ್ ಗ್ರೋ ಫ್ರಮ್ ಡ್ಯಾಮೇಜ್. ಲೈಕ್ ಎಷ್ಟು ನೊಂದೋಗಿರ್ತಾರೆ, ಲೈಕ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಲೈಕ್ ಏನೇನು ದಾಟ್ಕೊಂಬಂದಿರ್ತಾರೆ ಲೈಫ್ ಒಳಗೆ, ಅದರಿಂದ ಮೆಚ್ಯೂರ್ಡ್ ಆಗ್ತಾರೆ ಹೊರತು ಏಜ್ ಅನ್ನೋದು ಇಟ್ಸ್ ಜಸ್ಟ್ ಅ ನಂಬರ್ ಅಷ್ಟೇ. ಏನಾದ್ರು ಮಾಡೋಣ, ದೊಡ್ಡದಾಗಿ ಮಾಡೋಣ ಈ ಸತಿ. ಮೇನ್ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಅಷ್ಟೇ. ಲೈಕ್ ಫ್ರೀ ಅನಿಸುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಇನ್ನೂ ಚಾನಲ್ ಮಾನಿಟೈಸ್ ಆಗಿಲ್ಲ, ಬಿಕಾಸ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವಾಗಲೇ ನಾನು ಯೂಟ್ಯೂಬಿಂದ. ಅಟ್ಲೀಸ್ಟ್ ಈ ಇಯರ್ ಕಂಪ್ಲೀಟಾಗಿ ನಾನು ಅಪ್ಲೋಡ್ ಮಾಡ್ಕೊಂಬಂದರೆ ಮಾನಿಟೈಸ್ ಆಗ್ಬೋದು. ಬಟ್ ಎಲ್ಲ ಅದನ್ನು ನಿಮ್ಮ ಸಪೋರ್ಟ್ ಮೇಲೆ ನಿಂತಿರುತ್ತೆ. ಮಾನಿಟೈಸ್ ಆಗಲಿ ಬೇಗ ಚಾನಲ್ಲು, ಮಾಡೋಣ. ಲೈಕ್ ಅವಾಗಲೇ ಒಂದು 56 ವೀಡಿಯೋಸ್ 56 ಡೇಸಿಂದ ಅಪ್ಲೋಡ್ ಮಾಡ್ಕೊಂಬರ್ತಾಯಿದ್ದೀನಿ. ಲೈಕ್ ಐ ವಾಸ್ ಲೈಕ್ ವಾಟ್ ದ ಫಕ್ ನಾನಾ ಇದು ಅನ್ನಿಸ್ತು ನನಗೆ. ಸಮಥಿಂಗ್ ಈ ಸತಿ ಎದಕ್ಕೆ ತೊಗೊಬಿಟ್ಟು ಮಾಡಲೇಬೇಕೇನಾದರೂ ಮಾಡ್ತೀನಿ, ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಡೂ ಆರ್ ಡೈ ಈ ಸತಿ, ಮಾಡೋಣ ಇಲ್ಲ ಸಾಯೋಣ. ಬಟ್ ಟು ದ ಕೋರ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಗಿವ್ ಅಪ್ ಎಲ್ಲ ಮಾಡೋ ಥರ ಚೂತ್ಯ ನಾನಲ್ಲ ನನ್ನ ಲೈಫ್ ಒಳಗೆ. ಲೈಕ್ ಕಾಂಟೆಂಟ್ ಕ್ರಿಯೇಷನ್ಗಿರೋ ಪವರು ಬೇರೆ ಲೆವೆಲು. ಸೊ ನೀವ್ಯಾರು ಹೊಸಬ್ರಾಗಿದ್ದರೆ ಲೈಕ್ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಸುಧೋನ್ ವೀಲ್ಸ್ ಅಂತ ಇದೆ, ಲೈಕ್ ಗೊತ್ತು ನಿಮಗೆ. ಸುದ್ ವ್ಲಾಗ್ಸ್ ಆರ್ ಸುಧೋನ್ ವೀಲ್ಸ್ ಎರಡು ನಂದೇನೆ. ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈನಾಗಿ. ಲೈಕ್ ಪಾಸ್ಟ್ ಫ್ರಮ್ 56 days 60 days ಆ್ಯಂಡ್ 2 months ಅಂದ್ಕೊಳ್ಳಿ ಡೈಲಿ ಅಪ್ಲೋಡ್ ಆಗ್ತಿದೆ ವ್ಲಾಗ್ಸು. ಸೊ ನೋಡಿಲ್ಲ ಅಂದರೆ ನೋಡಿ ಒಂದ್ಸತಿ ಚೆಕ್ಔಟ್ ಮಾಡಿ. ಸೊ ಮೇನಾಗಿ ಕೇಳ್ಕೊಳ್ಳೋದಿಷ್ಟೇ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.